ನೋಡಿ 2 ಚೈನ್ ಹಾಕಿ ಲಾಕ್ ಮಾಡಿದೆ. ಆಮೇಲೆ ದಾರನ ಎಳ್ಕೊಂಡು ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಇದು ಕ್ರಿಸ್ಟಲ್ ಬೀಡ್ಸ್ ಅಂತ ಕರೀತಾರೆ. ಇದರಲ್ಲಿ ಕಲರ್ ಸಹ ಸಿಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಬೀಡ್ಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಪಕ್ಕದಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡಬೇಕು. ಇದು ಡೈರೆಕ್ಟ್ ಬೀಡ್ ಹಾಕೋಂಗಿಲ್ಲ, ಬೀಡ್ಗೆ ಒಂದ್ಸಲ ಲಾಕ್ ಮಾಡಿ ಆಮೇಲೆ ಹಾಕಬೇಕು. ಇವಾಗ ನಾನು ಮತ್ತೆ 5 ಚೈನ್ಸ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ 5 ಚೈನ್ಸ್ ಹಾಕಿದೆ. 5 ಚೈನ್ಸ್ ಹಾಕಿ ಆದಮೇಲೆ ಈ ಥರ ಬಟ್ಟೆನ ಹಿಂದ್ಗಡೆ ಟರ್ನ್ ಮಾಡ್ತಾಯಿದ್ದೀನಿ, ರಿವರ್ಸ್ ಸೈಡು ಟರ್ನ್ ಮಾಡಿ ಆದಮೇಲೆ ಇಲ್ಲಿ ಹಿಂದ್ಗಡೆ ಬೀಡ್ಗಿಂತ ಮುಂಚೆ ಒಂದು ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆಯಲ್ಲಿ ಹೋಗಿ ಪುನಃ ಇನ್ನೊಂದು ಸಲ ನಾವು ಲಾಕ್ ಮಾಡಬೇಕು. ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಲಾಕ್ ಮಾಡಿ ಆದಮೇಲೆ ಮತ್ತೆ ವಾಪಸ್ ನಮ್ಮ ಕಡೆಗೇ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಆದಮೇಲೆ 2 ಚೈನ್ಸ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದು 2 ಸ್ಟೆಪ್ ಆಗಿರೋದ್ರಿಂದ ನಾನು ಈ ಥರ ಉಲ್ಟಾ ಮಾಡಿ ಮಾಡ್ತಾ ಇರೋದು. ಈಗ 2 ಚೈನ್ಸ್ ಹಾಕಿ ಆದಮೇಲೆ ಇವಾಗಲೇ ಇಲ್ಲಿಂದನೇ ತ್ರಿಬಲ್ ಕ್ರೋಶ ಮಾಡಬೇಕು. ಅಂದರೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಅಲ್ಲಿ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ, ಅಂದರೆ 5 ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು, ಸೊ ಇದನ್ನ ತ್ರಿಬಲ್ ಕ್ರೋಶ ಅಂತ ಕರಿತೀವಿ ಫ್ರೆಂಡ್ಸ್. ಈ ಆರ್ಚ್ ಫಿಲ್ ಆಗೋಷ್ಟು ನೀವು ತ್ರಿಬಲ್ ಕ್ರೋಶ ಮಾಡಬೇಕಾಗುತ್ತೆ. ಅಂದರೆ ನಾನಿಲ್ಲಿ 12 ತ್ರಿಬಲ್ ಕ್ರೋಶೆಟ್ಸ್ ಮಾಡ್ತಾಯಿದ್ದೀನಿ ಫುಲ್ಲು, ಆವಾಗ ಆರ್ಚ್ ಫುಲ್ ಕಂಪ್ಲೀಟ್ ಆಗುತ್ತೆ. ಇದು ಬರೀ ಸಿಂಗಲ್ ಸ್ಟೆಪ್ ಅಂದರೆ 2 ಸ್ಟೆಪ್ಪಲ್ಲಿ ಬರೋವಂಥ ಡಿಸೈನು. ಸೊ ಅದಕ್ಕೆ ನಾನು ಬಟ್ಟೆನ ಉಲ್ಟಾ ಮಾಡಿಬಿಟ್ಟು ತೋರಿಸಿದ್ದೀನಿ. ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಿಂಗೆ ಕಂಟಿನ್ಯೂ ಮಾಡಿ ಮತ್ತು ಇನ್ನೂ ಒಂದು ಸಲ 2ನೇ ಸ್ಟೆಪ್ಪಲ್ಲಿ ನೀವು ತ್ರಿಬಲ್ ಕ್ರೋಶ ಹಾಕ್ಬೋದು. ನಾನು ಇಲ್ಲೇ ಡೈರೆಕ್ಟಾಗಿ ಈ ಥರ ಹಾಕ್ತಾಯಿದ್ದೀನಿ. ಇದು ತುಂಬ ಬೇಗ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್ ಡಿಸೈನು. ವಿತೌಟ್ ಕುಚ್ಚು ಆಗಿರೋದ್ರಿಂದ ಬರೀ ಸ್ಲ್ಯಾಂಟಿಂಗ್ ಆರ್ಚ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿ. 2 ಕಲರ್ ಡಿಫ್ರೆಂಟ್ ಅಂದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರೋ ಕಲರ್ ಸಿಕ್ಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಇವಾಗ ಆರ್ಚ್ ಫಿಲ್ ಆಗೋ ಅಷ್ಟು ನಾನು ತ್ರಿಬಲ್ ಕ್ರೋಶೆಟ್ಸ್ ಮಾಡ್ತಾಯಿದ್ದೀನಿ. ಟೋಟಲ್ 12 ತ್ರಿಬಲ್ ಕ್ರೋಶೆಟ್ಸ್ ಮಾಡಿದ್ದೀನಿ. ಅಂದರೆ 2 ಚೈನ್ನ ಬಿಟ್ಟು 12 ತ್ರಿಬಲ್ ಕ್ರೋಶೆಟ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಾಡಿ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಪಕ್ಕದಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸ್ಲ್ಯಾಂಟಿಂಗ್ ಆರ್ಚು. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ ಹಾಕಿ ಪಕ್ಕದಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ.